ನರೇಂದ್ರ ಮೋದಿ ಅವರು ಬಂಗಾಳದಲ್ಲಿ ಮಮತಾ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸುವ ಮೂಲಕ ಸಂವಿಧಾನಕ್ಕೆ ಗೆಲುವು ನೀಡಿದ್ದಾರೆ ಎಂದು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಂಗಾಳದಲ್ಲಿ ದೀದಿ ಆಡಳಿತಕ್ಕೆ ಕೊನೆ ಹಾಡಿದ್ದು ಮೋದಿ ಹಾಗೂ ಅಮಿತ್ ಶಾ ಜೋಡಿ ಬಂಗಾಳವನ್ನು ಬಾಂಗ್ಲಾ ಮಾಡಿದ ದೀದಿ ಪಕ್ಷವನ್ನು ಮಣ್ಣು ಮುಕ್ಕಿಸುವಲ್ಲಿ ಸಫಲವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಬಂಗಾಳದ ಬಾಂಗ್ಲಾ ನುಸುಳುಕರರು ರಾಜ್ಯದ ಕಡೆ ಮುಖ ಮಾಡಿದ್ದಾರೆ. ಇದು ಆತಂಕಕಾರಿ ವಿಷಯವಾಗಿದೆ ಎಂದು ತಿಳಿಸಿದರು. ಸಂತೋಷ ಮತ್ತು ಆಘಾತಕಾರಿ. ನಿನ್ನೆ ನಾವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶವನ್ನು ಕಂಡಿದ್ದೇವೆ. ಲಕ್ಷಗಟ್ಟಲೆ ಜನ ಅಕ್ರಮ ಬಾಂಗ್ಲಾ ನುಸುಳುಕೋರರು ಆ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ನಿನ್ನೆ BJP ಅಲ್ಲಿ ಗೆಲ್ತಾ ಇದೆ ಅಂದ ತಕ್ಷಣವೇ ಆ ಅಕ್ರಮ ವಲಸೆಕೋರರು ಗಂಟು ಮೂಟೆ ಕಟ್ಕೊಂಡು ದೇಶದ ನಮ್ಮ ದಕ್ಷಿಣ ಭಾಗಕ್ಕೆ, ಕಾಂಗ್ರೆಸ್ ರಾಜ್ಯಗಳು ಕಾರವಾರ ಮಾಡುವಂತಹ ರಾಜ್ಯಕ್ಕೆ ಅವರು ವಲಸೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಈ ನುಸುಳುಕೋರರು ಸೇರಿಕೊಂಡಿದ್ದಾರೆ. ಈಗ ಮತ್ತೆ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾ ನಿವಾಸಿಗಳು ನಮ್ಮ ರಾಜ್ಯಕ್ಕೆ ಬಂದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ರೈಲ್ವೆ ನಿಲ್ದಾಣಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ತೆರಿಬೇಕು. ಯಾರು ಬರ್ತಾ ಇದ್ದಾರೋ ಬಾಂಗ್ಲಾದವರು ಅವರನ್ನು ಅದೇ ಟ್ರೈನಿಗೆ ಹತ್ತಿಸಿ ಈ ದೇಶದಿಂದ ಗಡಿಪಾರು ಮಾಡುವಂತಹ ಕೆಲಸ ಇಲ್ಲಿಯ ರಾಜ್ಯ ಸರ್ಕಾರ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಆಗ್ರಹವನ್ನು ಕೊಡ್ತಾ ಇದ್ದೀನಿ. ಮೋದಿಯವರ ಮತ್ತು ಅಮಿತ್ ಶಾ ಅವರ ಜೋಡಿ ಕಿತ್ತು ಬಿಸಾಕದೇ ಆಗದೇ ಇರುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು 15 ವರ್ಷದ ದುರಾಡಳಿತಕ್ಕೆ ನಿನ್ನೆ ಆ ಶವಪೆಟ್ಟಿಗೆಗೆ ಕೊನೆ ಮಳೆಯನ್ನು ಜಡಿದಿದ್ದಾರೆ. ಇದು ಪ್ರಜಾಪ್ರಭುತ್ವದ ಬಹುದೊಡ್ಡ ಗೆಲುವು ಅಂತ ನಮ್ಮ ಶಿವಸೇನಾ ಪಕ್ಷ ಅದನ್ನು ಸ್ವಾಗತ ಮಾಡ್ತಾ ಇದೆ. ಒಂದು ರಾಷ್ಟ್ರಭಕ್ತಿಯ ಮತ್ತು ಅಭಿವೃದ್ಧಿಯ ಸಲುವಾಗಿ ಪಶ್ಚಿಮ ಬಂಗಾಳದ ಜನ ಪರಿವರ್ತನೆಯಾಗಿ ಇವತ್ತು ಸದೃಢ ಸರ್ಕಾರವನ್ನು ಅಲ್ಲಿ ರಚನೆ ಮಾಡಲಿಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರ ಮಧ್ಯೆ ಕೆಲ ಬುರ್ಕಾಧಾರಿ ಮಹಿಳೆಯರು ಅಪಹಾಸ್ಯವನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ಮೋದಿ ಗೆಲ್ಲೋದೇ ಇಲ್ಲ, ಅಲ್ಲಾಹನ ಹತ್ರ ಬೇಡ್ಕೊಳ್ತಾ ಇದ್ದರು, ಮೋದಿ ಹಾರ್ ಜಾಯೆ ಯಾ ಅಲ್ಲಾ ಸಬ್ಕೋ ಮುಹ್ ಮೇ ರಸಗುಲ್ಲಾ ಅಂತ. ಆ ಮಮತಾ ದೀದಿನೂ ಹೇಳಿದ್ರು ಮೋದಿಯವರಿಗೆ ನಾನು ಪೇಡೆ ಕಳಿಸೋದಿಲ್ಲ, ಕಲ್ಲು ಕಳಿಸ್ತೀನಿ ಅಂತ. ಆದರೆ ಅದೇ ಪಶ್ಚಿಮ ಬಂಗಾಳದ ಜನ ಮಮತಾ ಬ್ಯಾನರ್ಜಿಗೆ ಮಣ್ಣು ತಿನ್ನುವ ಹಾಗೆ ಮಾಡಿದ್ದಾರೆ. ಇದನ್ನು ಇಡೀ ಈ ಪ್ರಜಾಪ್ರಭುತ್ವದ ಗೆಲುವು ಅಂತ ನಾವೆಲ್ಲರೂ ಕೂಡ ಹರ್ಷ ವ್ಯಕ್ತಪಡಿಸಬೇಕು. ಅದನ್ನು ನಾವು ಸ್ವಾಗತ ಮಾಡ್ತೇವೆ.